ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ ಆಗಿದೆ. 625ಕ್ಕೆ 625 ಅಂಕ ಪಡೆದಿರುವಂಥ ವಿದ್ಯಾರ್ಥಿ ಧನುಷ್ ಈಗ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಧನುಷ್ ಅನ್ನುವಂಥ ಒಬ್ಬ ವಿದ್ಯಾರ್ಥಿ ಸದಾಶಿವನಗರದ ಪೂರ್ಣ ಪ್ರಜ್ಞೆಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದ. ತನ್ನ ಪೋಷಕರು ಮತ್ತು ಶಿಕ್ಷಕರ ಬೆಂಬಲ ಹೇಗಿತ್ತು ಎಂಬುದನ್ನು ವಿವರವಾಗಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. SLC ರಿಸಲ್ಟ್ ಬಂದಿರುವಂಥದ್ದು 625ರಲ್ಲಿ 625 ಅಂಕ ಪಡೆದಂತಹ ಧನುಷ್ ನಮ್ಮ ಜೊತೆ ಇದ್ದಾನೆ. ಬನ್ನಿ ಅವನ್ನ ಮಾತಾಡಿಸ್ತಾ ಹೋಗುವ. ಮೊದಲನೇದಾಗಿ ಜಿ ಕನ್ನಡ ವತಿಯಿಂದ ನಿಮಗೆ ಕಂಗ್ರಾಟ್ಸ್. ನಿಜಕ್ಕೂ ಕೂಡ 625ರಲ್ಲಿ 625 ಅಂಕ ಪಡೆಯೋದು ಅಷ್ಟು ಸುಲಭದ ವಿಷಯ ಅಲ್ಲ. ಯಾವ ಸ್ಕೂಲಲ್ಲಿ ಓದಿದ್ರಿ, ಎಷ್ಟು ಕಷ್ಟಪಡ್ತಿದ್ದೀರಿ? ಪೂರ್ಣ ಪ್ರಜ್ಞಾ ಸದಾಶಿವನಗರದಲ್ಲಿ ಓದಿದ್ದು. ನನಗೆ ಸ್ಕೂಲ್ ಆದಮೇಲೆ ಒಂದು 1.5 to 2 hours ಟ್ಯೂಷನ್ ಇರ್ತಿತ್ತು. ಮನೆಯಲ್ಲಿ ಹೆಚ್ಚು ಸಮಯ ಓದ್ತಿರಲಿಲ್ಲ, ಅರೌಂಡ್ 1.5 hours ಓದ್ತಿದ್ದೆ. ಆಮೇಲೆ ಪ್ರಿಪರೇಟರಿ ಟೈಮಲ್ಲಿ ಜಾಸ್ತಿ ಟೈಮ್ ಇದ್ದಾಗ ಮೇ ಬಿ 4 to 5 hours ಓದ್ತಿದ್ದೆ. ಓಕೆ, ಈಗ ಧನುಷ್, ಸ್ಕೂಲ್ ಸಪೋರ್ಟ್ ಜೊತೆ ಪೇರೆಂಟ್ಸ್ ಸಪೋರ್ಟ್ ಕೂಡ ತುಂಬ ಮುಖ್ಯ. ಯಾವ ರೀತಿ ಮನೆಯಲ್ಲಿ ಓದಿನ ವಾತಾವರಣ ಇತ್ತು ನಿಮಗೆ? ಮನೆಯಲ್ಲಂತೂ ನಮಗೆ ಪೇರೆಂಟ್ಸ್ ತುಂಬ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದ್ರಲ್ಲಿ, ಇಮೋಷನಲ್ ಸಪೋರ್ಟ್ ಕೊಡೋದ್ರಲ್ಲಾಗಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಎಕ್ಸಾಮ್ ಮುಂಚೆ ಒಂಚೂರು ಭಯ ಏನಾದ್ರು ಇದ್ದರೆ ಅವಾಗ ಮಾತಾಡಿಸ್ಬಿಟ್ಟು ಚೆನ್ನಾಗಿ ನಮ್ಮನ್ನು ಇಮೋಷನಲಿ ಕ್ಲಿಯರ್ ಮಾಡ್ತಾರೆ. ಓಕೆ, ಎಷ್ಟು ಜನ ಮಕ್ಕಳು ನೀವು ಮನೆಯಲ್ಲಿ? ಹೇಗೆ ಅಂದರೆ ಅಪ್ಪ ಅಮ್ಮ ಏನು ಮಾಡ್ತಾ ಇದ್ದಾರೆ? ನನಗೆ ನಾನು ಮತ್ತು ನಮ್ಮ ತಮ್ಮ ಒಬ್ಬ. ನಮ್ಮಮ್ಮ ರಿಕ್ರೂಟರ್ ಆಗಿ ಕೆಲಸ ಮಾಡ್ತಾರೆ, ನಮ್ಮಪ್ಪ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಓಕೆ, ಸ್ಕೂಲಲ್ಲಿ ಹೇಗಿತ್ತು ವಾತಾವರಣ? ಯಾಕಂದರೆ ಹೌದು, ಮನೆ ವಾತಾವರಣ ಹೇಳಿದರೆ ಸ್ಕೂಲಲ್ಲಿ ಕೂಡ ಹೇಗಿತ್ತು? ಹಾಗೆಯೇ ಎಕ್ಸಾಮ್ನ ಯಾವ ರೀತಿ ನೀವು, ಯಾಕಂದರೆ ಕರೆಕ್ಟಾಗಿ ಓದಿ ಇಷ್ಟೊಂದು 625 ಅಂದರೆ ಒಂದು ಅಂಕ ಮಿಸ್ ಆಗದ ರೀತಿ ನೀವು ಅಂಕನ ಪಡೆದಿದ್ದೀರಾ. ಯಾವ ರೀತಿ ಪ್ರಿಪ್ರೇಷನ್ ಇತ್ತು? ಸ್ಕೂಲ್ ಟೈಮಲ್ಲಿ ಅಫ್ಕೋರ್ಸ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಲೇಬೇಕು. ಬಿಟ್ಟರೆ ಮನೆಯಲ್ಲಿ ಹೇಳಿದಾಗೆ ಕ್ವಾಲಿಟಿ ಸ್ಟಡಿ ಮಾಡಬೇಕು. ಕ್ವಾಂಟಿಟಿಗಿಂತ ಕ್ವಾಲಿಟಿ ಸ್ಟಡಿ ಮುಖ್ಯ ಆಗುತ್ತೆ. ನಾವು ಎಷ್ಟು ಅವರ್ ಓದ್ತೀವಿ ಅಂತ ಅಲ್ಲ, ನಾವು ಓದೋ ಸಮಯ ಎಷ್ಟು ನೀಟಾಗಿ ಓದ್ತೀವಿ, ಕಾನ್ಸೆಪ್ಟ್ಸ್ ಎಷ್ಟು ಕ್ಲಿಯರ್ ಆಗಿದೆ ನಮ್ಮದು, ಅದು ಜಾಸ್ತಿ ಮ್ಯಾಟ್ರ್ ಆಗುತ್ತೆ. ಓಕೆ, ಸ್ಕೂಲಲ್ಲಿ ಫ್ರೆಂಡ್ಸ್ ಎಲ್ಲ ಹೇಗೆ ಅಂಕ ಪಡೆದಿದ್ದಾರೆ? ಯಾವ ರೀತಿ ಇದೆ ನಿಮ್ಮ ಸ್ಕೂಲ್ನ ರಿಸಲ್ಟ್? ಎಲ್ಲರೂ ಚೆನ್ನಾಗಿ ಅರೌಂಡ್ 620 ತೆಗೆದಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲರೂ. ಅವರು ತುಂಬ ಖುಷಿಯಾಗಿದ್ದಾರೆ. ಓಕೆ, ಏನು ಹೇಳ್ತೀರಾ ಬೇರೆ ಮಕ್ಕಳಿಗೆ? ಯಾಕಂದರೆ ನಿಮ್ಮ ಥರ ಅಂಕ ಪಡೆದವರು ಇದ್ದಾರೆ, ಫೇಲ್ ಆದವರು ಇದ್ದಾರೆ. ಏನು ಕಿವಿ ಮಾತು ಹೇಳ್ತೀರಾ? ಯಾವ ರೀತಿ ಅವರು ಓದಬೇಕು? ಫೇಲ್ ಆಗಿರೋರು ಮನೇಲಿ ಪ್ರಾಬ್ಲಮ್ಸಿಂದ ಅದರಿಂದ ಫೇಲ್ ಆಗಿರ್ಬೋದು. ಆದರೆ ಇವಾಗ ಅವರು ಚೆನ್ನಾಗಿ ಓದ್ಬಿಟ್ಟು ಮತ್ತು ನಮಗೆ ರೀ ಎಕ್ಸಾಮ್ ಇರುತ್ತಲ್ಲ, ಆವಾಗ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗಿಯೋಕ್ಕೆ ಸಾಧ್ಯ ಇದೆ. ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದಿದ್ರು ಅವರಿಗೆ ಅವರು ಮೋಟಿವೇಶನ್ ಹಾಳು ಮಾಡ್ಕೋಬಾರ್ದು. ಅವ್ರು ಹಾರ್ಡ್ ವರ್ಕ್ ಏನಾಕಿರ್ತಾರೆ ಅದು ನಿಜವಾಗ್ಲೂ ಹೆಲ್ಪ್ ಮಾಡುತ್ತೆ ಅವರನ್ನು. ಮಾರ್ಕ್ಸ್ಗಿಂತನೂ ಹಾರ್ಡ್ ವರ್ಕ್ ಇನ್ನೂ ಮುಖ್ಯ ನಾವು ಹಾಕೋದು ಎಕ್ಸಾಮ್ಗೆ ಓದೋವಾಗ. ಓಕೆ, ಕಂಗ್ರಾಟ್ಸ್ ಒನ್ಸ್ ಅಗೇನ್. ಯಾಕಂದರೆ ಖುಷಿಯಾಗುತ್ತೆ 625ರಲ್ಲಿ 625 ಅಂಕ ಪಡೆಯೋದು ಅಷ್ಟು ಸುಲಭದ ವಿಚಾರ. ನಿಜಕ್ಕೂ ಕೂಡ 625ರಲ್ಲಿ 625 ಅಂಕ ಪಡೆದು ಅಂದರೆ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಕೂಡ ಕಿವಿ ಮಾತನ್ನು ಹೇಳಿದ್ರು, ಯಾವ ರೀತಿ ಓದಬೇಕು, ಯಾವ ರೀತಿ ಮುಂದೆ ಬರಬೇಕಂತ. ನಿಜಕ್ಕೂ ಹೆಮ್ಮೆ ಆಗುವಂತಹ ವಿಚಾರ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.